ಕೆಸಿನ ಎಲೆ ಇದೆ ಅಲ್ವಾ, ಇದರಲ್ಲಿ ಒಂದು ಭವಿಷ್ಯನೇ ಅಡಗಿದೆ. ಕಂಚಿನ ಕೋಳಿ ಕೂಗಬಾರ್ದು ಅಂತ ಹೇಳ್ತಾರೆ, ಪೂರ್ತಿಯಾಗಿ ಮುಳುಗಬಾರ್ದು, ಇವೆಲ್ಲ ಆಯ್ತು ಅಂದ್ರೆ ಅಪಶಕುನ ಅಂತ ಹೇಳ್ತಾರೆ. ಕೆಸಿನ ಎಲೆ ಕೂರ್ಬಾರ್ದು ಅಂದ್ರೆ ಪ್ರಳಯ ಆಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇದೊಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ತೀನಿ. ಹಿರಿಕರು ಹಿಂದಿನ ಕಾಲದಿಂದನೂ ಹೇಳ್ತಿರ್ತಾರೆ ಭೂಕಂಪ ಯಾವಾಗ ಆಗುತ್ತೆ, ಪ್ರಳಯ ಯಾವಾಗ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಅದರಲ್ಲಿ ಒಂದೇನಂತಂದ್ರೆ ಕಂಚಿನ ಕೋಳಿ ಕೂಗಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಬೆಣ್ಣೆ ಪೂರ್ತಿಯಾಗಿ ಮುಳುಗಬಾರ್ದು, ಇವೆಲ್ಲ ಆಯ್ತು ಅಂದ್ರೆ ಅಪಶಕುನ ಅಂತ ಹೇಳ್ತಾರೆ. ಇದ್ರಲ್ಲ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಕೆಸ ನೋಡಿ, ಇದು ಹಳ್ಳಿ ಕಡೆ. ನಮಗೆ ಒಂದ್ ನಿಮಿಷ, ಈ ಹಳ್ಳಿ ಕಡೆ ಈ ಕೆಸಿನ ಎಲೆ ನೋಡಿ, ಇಲ್ಲಿ ನೋಡಿ ಅಂಕಿಸ್ಕೊಳ್ಳಿ. ಈ ಕೆಸಿನ ಎಲೆ ಇದೆ ಅಲ್ವಾ, ಇದರಲ್ಲಿ ಒಂದು ಭವಿಷ್ಯನೇ ಅಡಗಿದೆ ಅಂತ ಹಿರಿಕರು ಯಾವಾಗ್ಲೂ ಹೇಳ್ತಾ ಇದ್ರು. ಅದೇನಪ್ಪಾ ಅಂತಂದ್ರೆ ಇಷ್ಟು ಕೆಸಿನ ಎಲೆ ಕೂರ್ಬಾರ್ದು, ಅಂದ್ರೆ ಈ ರೀತಿ ಯಾವ ಕಾರಣಕ್ಕೂ ಕೂರ್ಬಾರ್ದು. ಒಂದ್ ವೇಳೆ ಇದಿಷ್ಟು ಕೂರ್ತು ಅಂತ ಅಂದ್ರೆ ಪ್ರಳಯ ಆಗುತ್ತೆ, ಅಂದ್ರೆ ಜಗತ್ತು ಅವತ್ತಿಗೆ ಎಂಡ್ ಆಗುತ್ತೆ ಅಂತ ಹಿರಿಯರು ಹೇಳ್ತಿರ್ತಾರೆ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ ನಾನು, ಇಲ್ಲಿ ಬನ್ನಿ. ಹಿಂದೆ ಎಲ್ಲ ಈ ಪೋರ್ಷನ್ ಇದೆ ಅಲ್ವಾ, ಕಾಣಿಸ್ತಿದೀಯಾ? ಹಿಂದೆ ಎಲ್ಲ ಅದೇ ಒಂದಷ್ಟು ವರ್ಷಗಳ ಹಿಂದೆ ನೀವು ನೋಡಿದ್ರೆ ಕಮೆಂಟ್ ಮಾಡಿ. ಈ ಪೋರ್ಷನ್ ಇರ್ಲಿಲ್ಲ, ಅಂದ್ರೆ ಹೆಂಗಿತ್ತು ಅಂತಂದ್ರೆ ಒಂದಷ್ಟು ವರ್ಷಗಳ ಹಿಂದೆ ಈ ಪೋರ್ಷನ್ ಇರ್ಲಿಲ್ಲ. ಈಗ ಕೂಡ್ಕೊಂಡು ಈ ಪೋರ್ಷನ್ಸ್ ಬಂದಿತ್ತು. ಯಾವಾಗ ಇದಿಷ್ಟು ಜಾಯಿಂಟ್ ಆಗುತ್ತಲ್ವಾ, ಅವಾಗ ಭೂಮಿ ಎಂಡಾಗುತ್ತೆ ಅಂತ ಹಿರಿಯರು ಯಾವಾಗ್ಲೂ ಹೇಳ್ತಾ ಇದ್ರು. ಸೊ ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಯಾವಾಗಾದ್ರೂ ಚಿಕ್ಕವರಿದ್ದಾಗ ಈ ಕೆಸಿನ ಎಲೆಯನ್ನ ನೋಡಿದ್ರೆ ಅಥವಾ ಇದು ಇಷ್ಟೊಂದು ಖಾಲಿ ಇದ್ದಿದ್ನ ಅಬ್ಸರ್ವ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ಇವಾಗ ಈ ಎಲೆನ ಅಬ್ಸರ್ವ್ ಮಾಡಿ, ಮುಂದಿನ ದಿನಗಳಲ್ಲಿ ಈ ಎಲೆ ಕೂಡ್ತಾ ಹೋಗುತ್ತಾ ಅನ್ನೋದನ್ನ ಕೂಡ ಅಬ್ಸರ್ವ್ ಮಾಡಿ, ಗೊತ್ತಾಗುತ್ತೆ. ಸೊ ಈ ಎಲೆ ಏನಾದ್ರೂ ಬರ್ತಿಯಾದ್ರೆ ಪ್ರಳಯ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಎಷ್ಟರ ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ.